ಇನ್ನು ದೆಹಲಿ ಬ್ಲಾಸ್ಟ್ಗೂ ಮುನ್ನವೇ ಮಹಾ ದುಷ್ಕೃತ್ಯಕ್ಕೆ ಸಂಚು ರೂಪಿಸಿದ್ರ ಎಸ್ ಅಂತಹ ಸುಳಿವು ಈಗ ಸಿಕ್ಕಿದೆ. ಭಾರತ ವಿರುದ್ಧ ಹಮಾಸ್ ಮಾದರಿ ದಾಳಿಗೆ ಉಗ್ರರಿಂದ ಸಂಚಾಗಿತ್ತಂತೆ. ದೆಹಲಿ ಬ್ಲಾಸ್ಟ್ಗೂ ಮುನ್ನವೇ ಮಹಾ ದುಷ್ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತು. ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಭಯಾನಕ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಅಕ್ಟೋಬರ್ 7ರ ಇಸ್ರೇಲ್ ಮಾದರಿ ದಾಳಿಗೆ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರು. ನಿನ್ನೆ ಮತ್ತೋರ್ವ ಶಂಕಿತ ಉಗ್ರನನ್ನ ಎನ್ಐಎ ಟೀಮ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಜಸೀರ್ ಬಿಲಾಲ್ ವಾನಿ ಡ್ಯಾನಿಶ್ ಬಂಧನ ಆಗಿದೆ. ಆತನನ್ನ ಅರೆಸ್ಟ್ ಮಾಡಿದಂತಹ ಎನ್ಐಎ ಟೀಮ್ ಆತನಿಂದಲೂ ಕೂಡ ಹಲವು ಸ್ಫೋಟಕ ಮಾಹಿತಿಯನ್ನ ಪಡೆದುಕೊಂಡಿದೆ. ಶಂಕಿತರ ವಿಚಾರಣೆಯ ವೇಳೆ ಹಮಾಸ್ ಮಾದರಿಯ ದಾಳಿಯ ಸಂಚು ಬಯಲಾಗಿದೆ. ಡ್ರೋನ್ಗಳಿಗೆ ಬಾಂಬ್ ಇಟ್ಟು ಸ್ಫೋಟಿಸುವ ಕುರಿತು ಉಗ್ರರು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಇದರ ಜೊತೆಗೆ ಸಣ್ಣ ರಾಕೆಟ್ಗಳನ್ನ ತಯಾರು ಮಾಡಿ ದಾಳಿಯನ್ನ ಮಾಡಬೇಕು ಅನ್ನೋ ಸಂಚು ಕೂಡ ಆಗಿತ್ತು. ಶಂಕಿತ ಉಗ್ರ ಡ್ಯಾನಿಶ್ಗೆ ಡ್ರೋನ್ ತಂತ್ರಜ್ಞಾನದಲ್ಲಿ ಭಾರಿ ಪರಿಣಿತಿ ಇದೆಯಂತೆ. ಶಕ್ತಿಶಾಲಿ ಡ್ರೋನ್ ತಯಾರಿಸಬಲ್ಲ ತಾಕತ್ತು ಈ ಉಗ್ರ ಹೊಂದಿದ್ದ. ಶಂಕಿತ ಉಗ್ರ ಡ್ರೋನ್ಗೆ ಸ್ಫೋಟಕ ತುಂಬಿ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಸಿರಿಯಾದಲ್ಲಿ ಇದೇ ಮಾದರಿ ಡ್ರೋನ್ ದಾಳಿ ಮಾಡ್ತಾ ಇದ್ದಂತಹ ಐಸಿಸ್ ಹೆಚ್ಚು ಜನರನ್ನ ಕೊಲ್ಲಬೇಕು ಅಂತಂದ್ರೆ ಈ ಪ್ಲಾನ್ ಅನ್ನ ಮಾಡಬೇಕು ಅಂತ ಸಂಚು ರೂಪಿಸಿದ್ರು. ಡ್ರೋನ್ ಬಾಂಬ್ ಅನ್ನ ಬಳಸ್ತಾ ಇದ್ದಂತಹ ಐಸಿಸ್ ಹೆಚ್ಚು ಜನರನ್ನ ಕೊಲ್ಲೋದಿಕ್ಕೆ ಅಂಥದ್ದೇ ಪ್ಲಾನ್ ಈ ಉಗ್ರರು ಕೂಡ ಮಾಡ್ಕೊಂಡಿದ್ರು. ಇದೇ ಮಾದರಿ ದಾಳಿಗೆ ಶಂಕಿತ ಉಗ್ರರು ಸಂಚು ರೂಪಿಸಿದ್ರು. ಭಾರತದಲ್ಲೂ ಕೂಡ ಹಮಾಸ್ ಮಾದರಿಯ ಕೃತ್ಯ ಎಸಗಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಅಂಶಗಳು ಹೊರಬರ್ತಾ ಇದೆ, ಅದು ಕೂಡ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ. ದೆಹಲಿ ಸ್ಫೋಟ ಎಕ್ಸಾಕ್ಟ್ ಆಗಿ ಅವ್ರು ಟಾರ್ಗೆಟ್ ಆಗಿರಲಿಲ್ಲ, ಅದಕ್ಕೂ ದೊಡ್ಡ ಸಂಚನ್ನೇ ರೂಪಿಸಿದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸೊ ನಿನ್ನೆ ಅರೆಸ್ಟ್ ಮಾಡಿದಂತಹ ಶಂಕಿತ ಉಗ್ರ ಆತನಿಂದ ಹೊರಬಿದ್ದಂತಹ ಸತ್ಯಗಳೇನೆಲ್ಲ? ವೀಣಾ, ದೊಡ್ಡ ಸಂಚು ರೂಪಿತವಾಗಿತ್ತು ಅನ್ನೋದು 2900 kgಯಷ್ಟು ಸ್ಫೋಟಕವನ್ನ ವಶಕ್ಕೆ ಪಡೆದಾಗಲೇ ಸ್ಪಷ್ಟ ಆಗಿತ್ತು. ಇವರ ಟಾರ್ಗೆಟ್ ಸಣ್ಣದಾಗಿರಲಿಲ್ಲ. ದೊಡ್ಡ ಮಟ್ಟದ ದುಷ್ಕೃತ್ಯವನ್ನು ನಡೆಸೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕಗಳನ್ನು ಸಂಗ್ರಹಿಸಿದ್ರು ಮತ್ತು ದೊಡ್ಡ ನೆಟ್ವರ್ಕನ್ನು ಉಗ್ರರು ಮಾಡಿಕೊಂಡಿದ್ರು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈಗ ಬರ್ತಾ ಇರುವಂತಹ ಎನ್ಐಎ ಇನ್ವೆಸ್ಟಿಗೇಷನ್ ತೀವ್ರ ಆಗ್ತಾ ಇದ್ದಂತೆ ಹೊರಬೀಳ್ತಿರುವಂತಹ ಮಾಹಿತಿಗಳು ಕೂಡ ಭಯಾನಕವಾಗ್ತಾ ಇದ್ದಾವೆ. ಒಂದು, ಹಮಾಸ್ ಮಾದರಿಯಲ್ಲಿ ದಾಳಿಯನ್ನು ಮಾಡಬೇಕು ಅಂತ ಈ ಟೆರರ್ ಡಾಕ್ಟರ್ಗಳ ಗುಂಪು ಸಂಚು ಮಾಡಿತ್ತು ಅನ್ನೋದು ಬಯಲಾಗ್ತಾ ಇದೆ. ಅಕ್ಟೋಬರ್ 7ನೇ ತಾರೀಕು 2023 ಇಸ್ರೇಲ್ನ ಮೇಲೆ ಹಮಾಸ್ ಉಗ್ರರು ಗಾಜಾದಿಂದ ದಾಳಿಯನ್ನು ನಡೆಸಿದ್ರು. ಆ ದಾಳಿ ಜಗತ್ತಿನ ಬಹುತೇಕ ಕಡೆ ಇರುವಂತಹ ಇಸ್ಲಾಮಿಕ್ ಉಗ್ರರಿಗೆ ಒಂದು ಮಾದರಿ ದಾಳಿ, ಮಾಡೆಲ್ ಆಫ್ ಅಟ್ಯಾಕ್ ಅನ್ನುವ ರೀತಿಯಲ್ಲಿ ಬಿಂಬಿತವಾಯಿತು. ಯಾಕಂದರೆ ಆ ದಾಳಿಯಲ್ಲಿ ಏಕಾಏಕಿ ಉಗ್ರರು ಪ್ಯಾರಾಗ್ಲೈಡರ್ಗಳನ್ನು ಬಳಸಿ ಇಸ್ರೇಲ್ನೊಳಕ್ಕೆ ನುಗ್ಗಿದ್ರು, ಬೇರೆ ಬೇರೆ ಮಾದರಿಯಲ್ಲಿ ದಾಳಿ ಮಾಡಿದ್ರು. ಅದೇ ರೀತಿಯಲ್ಲಿ ಈ ಉಗ್ರರು ಕೂಡ ಜೈಷೆ ಮೊಹಮ್ಮದ್ ಮಾಡ್ಯೂಲ್ನಲ್ಲಿ ಅರೆಸ್ಟ್ ಆಗಿರುವಂತಹ ಟೆರರ್ ಡಾಕ್ಟರ್ಗಳು ಕೂಡ ಅದೇ ಮಾದರಿಯಲ್ಲಿ ಭಾರತದ ಹಲವು ನಗರಗಳಲ್ಲಿ ದಾಳಿ ಮಾಡಬೇಕು ಅನ್ನುವಂತಹ ಸಂಚನ ಮಾಡಿದ್ರು ಅಂತ. ನಿನ್ನೆ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಜಸೀರ್ ಬಿಲಾಲ್ ವಾನಿ ಅನ್ನುವ ಉಗ್ರನನ್ನು ಅರೆಸ್ಟ್ ಮಾಡಲಾಯಿತು. ಆತ ದೆಹಲಿ ಸ್ಫೋಟದಲ್ಲಿ ಬಲಿಯಾದಂತಹ ಆತ್ಮಾಹುತಿ ಉಗ್ರ ಉಮರ್ ನಬಿಯ ಸಹಚರನಾಗಿದ್ದ. ಆತನಿಗೆ ಬೇಕಾದಂತಹ ಟೆಕ್ನಿಕಲ್ ಸಪೋರ್ಟನ್ನು ಈ ಜಸೀರ್ ಬಿಲಾಲ್ ವಾಲಿ ಮಾಡಿದ್ದ. ಆತ ಡ್ರೋನ್ಗಳು ಮತ್ತು ರಾಕೆಟ್ಗಳನ್ನು ಡೆವಲಪ್ ಮಾಡುವುದರಲ್ಲಿ ತನ್ನದೇ ಆದಂತಹ ತಾಂತ್ರಿಕ ಜ್ಞಾನವನ್ನು ಪಡೆದುಕೊಂಡಿದ್ದ ಮತ್ತು ಡ್ರೋನ್ಗಳನ್ನು ಬಳಸಿಕೊಂಡು ಜನನಿಬಿಡ ಪ್ರದೇಶಗಳಲ್ಲಿ ಬಾಂಬ್ಗಳನ್ನು ಹಾಕೋದಕ್ಕೆ ಪ್ಲಾನ್ ಮಾಡಿದ್ದ. ಇದಕ್ಕೆ ಮೂಲ ಮಾದರಿ ಏನು ಅಂದರೆ, ಸಿರಿಯಾದಲ್ಲಿ ಇಸ್ಲಾಮಿಕ್ ಸ್ಟೇಟ್ನ ಉಗ್ರರು ಇದೇ ರೀತಿಯಲ್ಲಿ ಡ್ರೋನ್ಗಳನ್ನು ಬಳಸಿಕೊಂಡು ಬಾಂಬ್ ದಾಳಿ ಮಾಡಿದಂತಹ
ಉದಾಹರಣೆಗಳಿದ್ದಾವೆ. ಅದೇ ರೀತಿಯಲ್ಲಿ ಡ್ರೋನ್ಗಳನ್ನು ಬಳಸಿಕೊಂಡು ಡ್ರೋನ್ಗಳು 5ರಿಂದ 10 kgಯಷ್ಟು ಸ್ಫೋಟಕಗಳನ್ನು ಹೊತ್ತೊಯ್ಯಬಲ್ಲಂತಹ ಸಾಮರ್ಥ್ಯ ಇರುವಂತಹ ಡ್ರೋನ್ಗಳಿದ್ದಾವೆ. ಕೆಲವು ಡ್ರೋನ್ಗಳು 15ರಿಂದ 20 kgಯಷ್ಟು ತೂಕವನ್ನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬಲ್ಲಂತಹ ಸಾಮರ್ಥ್ಯ ಇದೆ. ಅಂತಹ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸುವಂತಹ ಸಾಮರ್ಥ್ಯ ಇತ್ತು. ಜೊತೆಗೆ ರಾಕೆಟ್ ತಂತ್ರಜ್ಞಾನದಲ್ಲೂ ಸಣ್ಣ ಪ್ರಮಾಣದಲ್ಲಿ ರಾಕೆಟ್ ತಂತ್ರಜ್ಞಾನದಲ್ಲೂ ಕೂಡ ಈತ ಜಸೀರ್ ಬಿಲಾನ್ ವಾನಿ ಯಶಸ್ವಿಯಾಗಿದ್ದ ಅಂತ. ಯಾಕಂದರೆ ಶಿವಮೊಗ್ಗದ ತುಂಗಾ ತೀರದಲ್ಲೂ ಕೂಡ ಇದೇ ರೀತಿಯ ರಾಕೆಟ್ ಬಾಂಬ್ನ ಪ್ರಯೋಗ ಆಗಿತ್ತು. ಅಂದರೆ ಉಗ್ರರು ಯಾವ ಎಕ್ಸ್ಟೆಂಟಿಗೆ ತಮ್ಮ ಹೋಗ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅವರ ಪ್ಲಾನ್ ದೇಶಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು. ಆ ರೀತಿಯ ಕೃತ್ಯಗಳು ಸಕ್ಸಸ್ಫುಲ್ ಆಗಬೇಕಂದ್ರೆ ಯಾವ ಯಾವ ಮಾಡೆಲ್ಗಳನ್ನು ಬಳಸಬೇಕು ಅನ್ನೋದು ಸಜ್ಜಾಗಿದ್ರು. ಒಂದು ಕಾರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕವನ್ನು ತುಂಬಿ ಬ್ಲಾಸ್ಟ್ ಮಾಡೋದು. ಯಾಕಂದರೆ ದೆಹಲಿಯಲ್ಲಿ ನಡೆದಂತಹ ಸ್ಫೋಟ ಅದು ಆಕಸ್ಮಿಕ ಅನ್ನುವ ರೀತಿಯಲ್ಲಿ ತನಿಖೆಗಳು ಹೇಳ್ತಾ ಇದ್ದಾವೆ. ಪ್ಯಾನಿಕ್ ಅಟ್ಯಾಕ್ ಆಗಿರಬಹುದು ಅಂತ. ಅದರಲ್ಲಿ ಬಳಸಿದ್ದು 80 kgಯಷ್ಟು ಸ್ಫೋಟಕ. ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಗಳಲ್ಲಿ ಬಾಂಬನ್ನು ಇಟ್ಟು ಪ್ಲಾಂಟ್ ಮಾಡಿ ಸ್ಫೋಟ ಮಾಡೋದು. ಮತ್ತೊಂದು ಡ್ರೋನ್ಗಳು ಮತ್ತು ಸಣ್ಣ ಪ್ರಮಾಣದ ರಾಕೆಟ್ಗಳನ್ನು ಬಳಸಿ ಅದಕ್ಕೆ ಸ್ಫೋಟಕವನ್ನು ಕಟ್ಟಿ ಜನನಿಬಿಡ ಪ್ರದೇಶಗಳಲ್ಲಿ ಬಾಂಬನ್ನು ಡ್ರಾಪ್ ಮಾಡೋದು. ಇದು ಈ ಉಗ್ರರ ಷಡ್ಯಂತ್ರ ಆಗಿತ್ತು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ, ಪಾಕಿಸ್ತಾನದಲ್ಲಿ ಕಾರ್ಯನಿರ್ವಹಿಸುವಂತಹ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ದೇಶಾದ್ಯಂತ ದೊಡ್ಡ ನೆಟ್ವರ್ಕನ್ನು ಮಾಡಿಕೊಂಡಿತ್ತು. ಅದು ವೈಟ್ ಕಾಲರ್ ಟೆರರ್ ನೆಟ್ವರ್ಕ್. ಡಾಕ್ಟರ್ಗಳು, ಪ್ರೊಫೆಸರ್ಗಳು, ಸ್ಟೂಡೆಂಟ್ಸ್ಗಳು, PhD ವಿದ್ಯಾರ್ಥಿಗಳು, ಈ ರೀತಿಯಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿರುವಂತಹವರು, ಒಳ್ಳೆಯ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳ ಒಂದು ನೆಟ್ವರ್ಕನ್ನು ಮಾಡಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಸಂಚು ಮಾಡಿದ್ರು. ಈತ ಜಸೀರ್ ಬಿಲಾಲ್ ವಾನಿಯನ್ನು ವಿಚಾರಣೆ ಮಾಡಿದಾಗ ಉಗ್ರರು ಯಾವ ಲೆವೆಲ್ಗೆ ಭಾರತದಲ್ಲಿ ಸಿದ್ಧರಾಗಿದ್ದಾರೆ ಅನ್ನುವ ಮಾಹಿತಿಗಳು ಬಯಲಿಗೆ ಬರ್ತಾ ಇದ್ದಾವೆ. ವೀಣಾ. ಎಸ್, ಥ್ಯಾಂಕ್ ಯು ಶಶಿಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.